ಈ ರಂಜಾನಿಗೆ ಚಿಕನ್ ಮಲಾಯಿ ಕುಲ್ಫಿ ಮಾಡಿ ನೋಡಿ ಅಂತ ಗ್ಯಾರಂಟಿ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಬಟರ್ ಮತ್ತು ಎಣ್ಣೆಯನ್ನು ಹಾಕಿ, ಬಟರ್ ಇಲ್ಲದಿದ್ದರೆ ಎಣ್ಣೆ ಸಾಕ್ತದೆ, ಒಂದು ಕಡಾಯಲ್ಲಿ ಹಾಕಿ ಸಣ್ಣಗೆ ಹೆಚ್ಚಿರೋ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿಬಿಟ್ಟು ಈ ಥರ ಸ್ವಲ್ಪ ಫ್ರೈ ಮಾಡಿ. ಫಸ್ಟಿಗೆ ಸ್ವಲ್ಪ ಒಂದು ನಿಮಿಷದಷ್ಟು ಹೀಗೆ ಫ್ರೈ ಮಾಡಬೇಕು, ಆಗ ಟೇಸ್ಟ್ ಒಂದು ಸ್ಮೆಲ್ ಅದರದ್ದು ಒಳ್ಳೆ ಬರ್ತದೆ. ಅದಾದ ನಂತರ ಬೇಯಿಸಿ ಶ್ರೆಡ್ ಮಾಡಿರುವಂತಹ ಚಿಕನ್ ಬೇಯಿಸುವಾಗ ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್, ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಬೇಯಿಸಿದ್ದು, ಇದು ಬೆಂದಾದಮೇಲೆ ಶ್ರೆಡ್ ಮಾಡಿದರೆ ಆಯಿತು ಅಷ್ಟೇ. ಆ ಚಿಕನನ್ನು ಹಾಕಿಬಿಟ್ಟು ಕ್ಯಾಪ್ಸಿಕಮ್ ಹಾಕಿ, ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕಿದ್ದೇನೆ ಅಷ್ಟೇ ಇಲ್ಲಿ. ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕಿ, ಕರಿಮೆಣಸಿನ ಹುಡಿಯನ್ನು ಹಾಕಿ, ಅದಾದ ನಂತರ ಮೆಣಸಿನ ಹುಡಿಯನ್ನು ಹಾಕಿ. ನೀವು ಖಾರ ನೋಡಿಬಿಟ್ಟು ಹಾಕಿ, ಜಾಸ್ತಿ ಖಾರ ಬೇಡ ಅಂದರೆ ಸ್ವಲ್ಪನೇ ಹಾಕ್ಬೋದು, ಬೇಕಿದ್ದವರು ಸ್ವಲ್ಪ ಜಾಸ್ತಿ ಹಾಕ್ಬೋದು. ಮತ್ತು ಗರಂ ಮಸಾಲ ಹುಡಿಯನ್ನು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ ಆಯಿತಾ. ಅದಾದ ನಂತರ ಕ್ಯಾರೆಟನ್ನು ಹಾಕಿ, ಅದಾದಮೇಲೆ ಕ್ಯಾಬೇಜನ್ನು ಹಾಕಿ. ನಿಮಗೆ ಬೇರೆ ತರಕಾರಿಗಳು ಬೇಕಿದ್ದರೂ ಆ್ಯಡ್ ಮಾಡ್ಕೊಳ್ಬೋದು, ಆದರೆ ಇಷ್ಟೇ ಚೆನ್ನಾಗಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ. ಅದಾದಮೇಲೆ ಮಲಾಯಿ ಕುಲ್ಫಿ ಅಂತ ಹೇಳಿದ್ಮೇಲೆ, ಚಿಕನ್ ಮಲಾಯಿ ಕುಲ್ಫಿ ಅಂತ ಹೆಸರೇ ಇರಬೇಕಾದ್ರೆ ಫ್ರೆಶ್ ಕ್ರೀಮ್ ಬೇಕೇ ಬೇಕು. ಒಂದು ಅರ್ಧ ಕಪ್ನಷ್ಟು ಇಲ್ಲಿ ಫ್ರೆಶ್ ಕ್ರೀಮನ್ನು ಹಾಕಿದ್ದೇನೆ. ಅದಾದ ನಂತರ ಒಂದು 2 ಚಮಚ ಚೀಸ್ ಯಾವುದೂ ಹಾಕ್ಬೋದು, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ತುಂಬಾ ಟೇಸ್ಟಿ ಆಗುತ್ತೆ, ಸಖತ್ ಟೇಸ್ಟಿ ಆಗುತ್ತೆ. ಮಕ್ಕಳಿಗೆ ಮಾಡಿಕೊಡಿ, ಈ ರಂಜಾನಲ್ಲಿ 100% ಇಷ್ಟಪಡ್ತಾರೆ. ಇಷ್ಟೇ ನೋಡಿ, ಮಿಕ್ಸ್ ಮಾಡಿ ಇದನ್ನು ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡಿ. ಇದಾದ ನಂತರ ಇಲ್ಲಿ 3 ಆಲೂಗಡ್ಡೆಯನ್ನು ತಗೊಂಡಿದ್ದೇನೆ. 3 ಆಲೂಗಡ್ಡೆ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿದ್ದೇನೆ ಇಲ್ಲಿ. ಇದನ್ನು ಅದರ ಜೊತೆ ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಒಂದು 2 ಚಮಚದಷ್ಟು ಗ್ರೀನ್ ಚಿಲ್ಲಿ, 2 ಗ್ರೀನ್ ಚಿಲ್ಲಿ, ಚಮಚದಷ್ಟಲ್ಲ ಸಾರಿ, 2 ಗ್ರೀನ್ ಚಿಲ್ಲಿ ಹಸಿಮೆಣಸು ಕಟ್ ಮಾಡಿ ಹಾಕಿದ್ದೇನೆ. ಅದಾದ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಗೆ ಕಟ್ ಮಾಡಿ ಹಾಕಿದ್ದೇನೆ. ಅದಾದ ನಂತರ ಮಿಕ್ಸ್ ಮಾಡಿದ್ದೇನೆ ಎಲ್ಲ. ಈಗ ಯಾವ ಶೇಪ್ ಬೇಕಂತ ಮಾಡಲಿಕ್ಕಾಗೋದಿಲ್ಲ, ಯಾಕಂದರೆ ಕುಲ್ಫಿ ಅಂತ ಹೆಸರು ಇರಬೇಕಾದ್ರೆ ಕುಲ್ಫಿನೇ ಮಾಡಬೇಕು. ಸೊ ಕುಲ್ಫಿ ಥರ ಈ ಥರ ಒಂದು ಸ್ಟಿಕ್ ತಗೊಂಡು ಇದೇ ರೀತಿ ಮಾಡಿ. ಅದಾದ ನಂತರ ಇಲ್ಲಿ ಒಂದು ಮೊಟ್ಟೆಯನ್ನು ಒಡೆದುಬಿಟ್ಟು ಹಾಕಿ, ಒಂದು 1/4 ಚಮಚದಷ್ಟು ಮೆಣಸಿನ ಹುಡಿ, ಸ್ವಲ್ಪ ಉಪ್ಪು, ಅದಾದ ನಂತರ ಒಂದು 1/4 ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕಿ, ಸ್ವಲ್ಪ ನೀರು ಹಾಕಿ ಈ ಥರ ಮಿಕ್ಸ್ ಮಾಡಿ, ಬೀಟ್ ಮಾಡಿ. ತುಂಬ ದಪ್ಪ ಇರಬಾರ್ದು, ತೆಳು ಇದ್ರೇ ಒಳ್ಳೆಯದು. ಈ ಥರ ನೋಡಿ ಫುಲ್ ಮಿಕ್ಸ್ ಮಾಡಿ, ಎಷ್ಟು ಬೇಕು ನೀರು ಹಾಕಿ. ತೆಳು ಇದೆ ಇದು. ಈಗ ನೀವು ಮಾಡಿರುವಂತಹ ಕುಲ್ಫಿ ಇದೆಯಲ್ಲ, ಅದನ್ನು ಈ ಮೊಟ್ಟೆಗೆ ಡಿಪ್ ಮಾಡಿಬಿಟ್ಟು, ಅದಾದ ನಂತರ ಬ್ರೆಡ್ ಕ್ರಮ್ಸಲ್ಲಿ ಕೋಟ್ ಮಾಡಿ. ಈ ಥರ ನೋಡಿ, ಈ ಥರ ಕೋಟ್ ಮಾಡಿ ಎಲ್ಲ ಕುಲ್ಫಿನೂ ಅದೇ ಥರ ಮಾಡಿಬಿಟ್ಟು ಈಗ ಡೀಪ್ ಫ್ರೈ ಮಾಡಿದ್ರೆ ಆಯಿತು. ಇಷ್ಟೇ ಟೇಸ್ಟಿಯಾಗಿರುವಂತಹ ಚಿಕನ್ ಕುಲ್ಫಿ ಇಲ್ಲಿ ರೆಡಿ ಆಯಿತು. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಲೈಕೇ ಕೊಡೋದಿಲ್ಲ, ನೋಡ್ತೀರಾ ಬಟ್ ನೀವು ಲೈಕ್ ಕೊಡಲ್ಲ, ಸಬ್ಸ್ಕ್ರೈಬು ಮಾಡಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.